ಬೆಂಗಳೂರು ನಗರದ ಕಬ್ಬನ್ ಪಾರ್ಕ್ನಲ್ಲಿ ನಡೆದ ಮಾವು ಹಾಗೂ ಹಲಸಿನ ಹಣ್ಣುಗಳ ವಿಶೇಷ ಪ್ರದರ್ಶನಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಭೇಟಿ ನೀಡಿ ರೈತರು ಹಾಗೂ ಬೆಳೆಗಾರರೊಂದಿಗೆ ಸಂವಾದ ನಡೆಸಿದರು. ಪ್ರದರ್ಶನದಲ್ಲಿದ್ದ ವಿವಿಧ ತಳಿಯ ಮಾವು ಹಾಗೂ ಹಲಸಿನ ಹಣ್ಣುಗಳನ್ನು ವೀಕ್ಷಿಸಿದ ದೇವೇಗೌಡರು ಕರ್ನಾಟಕದ ಹಣ್ಣು ಬೆಳೆಗಾರರಿಗಾಗಿ ಹೆಚ್ಚಿನ ಪ್ರೋತ್ಸಾಹ ಅಗತ್ಯವಿದೆ ಎಂದು ಹೇಳಿದರು. ಬಿಹಾರದಲ್ಲಿ ಮಕಾನ ಬೆಳೆಗಾರರಿಗಾಗಿ ವಿಶೇಷ ಮಂಡಳಿ ರಚಿಸಿರುವಂತೆ ಕರ್ನಾಟಕದಲ್ಲೂ ಹಣ್ಣು ಬೆಳೆಗಾರರ ಹಿತಕ್ಕಾಗಿ ಪ್ರತ್ಯೇಕ ಮಂಡಳಿ ಸ್ಥಾಪಿಸಬೇಕು ಎಂದು ಅವರು ಆಗ್ರಹಿಸಿದರು. ರಾಜ್ಯದ ಹಣ್ಣು ಬೆಳೆಗಾರರಿಗೆ ಮಾರುಕಟ್ಟೆ ಬೆಲೆ ಮತ್ತು ರಫ್ತು ಸೌಲಭ್ಯಗಳಲ್ಲಿ ಸರ್ಕಾರ ಹೆಚ್ಚಿನ ಸಹಕಾರ ನೀಡಬೇಕು ಎಂದು ದೇವೇಗೌಡರು ಅಭಿಪ್ರಾಯಪಟ್ಟರು. ಹಂಗೆ ಹಿಂದೆ ಹೋಗ್ಬಿಡಿ ಸರ್, ಹಂಗೆ ಹಿಂದೆ ಹೋಗ್ಬಿಡಿ, ನಿಧಾನ ಹೋಗ್ಬಿಡಿ ಸರ್, ಹೋಗ್ಬಿಡಿ ಸರ್, ಆರಾಮಾಗಿ ನೀವು ಲಾಂಗ್ ಗ್ಯಾಪ್ ತಗೊಂಡ್ಬಿಡಿ, ನಿಮಗೆ ಈಸಿ ಆಗುತ್ತೆ ಫೋಟೋ ತೆಗೆಯಕ್ಕೆ. ಹೋಗಿ ಹಿಂದೆ ಹೋಗ್ಬಿಡಿ, ಹಿಂದೆ ಹೋಗ್ಬಿಡಿ ಮೇಡಮ್, ಹಿಂದೆ ಬನ್ನಿ ಮೇಡಮ್. ಬೇಗ ಹೊಡ್ಕೊಳ್ಳಿ, ಬೇಗ I am particular about the farming community who are suffering because of the proper marketing is not there. These are all the fruits that is going to be spoiled if it is not properly kept in cold storage, and when the market is favorable, it should be brought out from the cold storage and then it is sold. See, I have already taken the decision to have the jackfruit, tamarind and jam. These three items should be included and form a board like what has been done in Bihar and Makana board. On the same line, it should be done in Karnataka. I have discussed this issue in the parliament, and let me be very plain, the Honorable Agriculture Minister has made a categorical assurance to see that the jackfruit, tamarind and jam fruit, this board will be formed. This is the categorical assurance.